ಕೆಲವೊಮ್ಮೆ ಜೀವನದಲ್ಲಿ ಪ್ಲಾನೇ ಇಲ್ಲದೆ ಕೆಲ ಕಥೆಗಳು ನಮ್ಮನ್ನು ಹುಡುಕ್ ಬರ್ತವೆ. ಇವತ್ತು ಸುಮ್ಮನೆ ಹಾಗೆ ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡ್ತಾ ಇರುವಾಗ ಆಗ ಒಬ್ಬ ಕ್ರಿಯೇಟರ್ನ ವಿಡಿಯೋ ಕಣ್ಣಿಗೆ ಬಿತ್ತು. ವಿಷಯ ಏನಂದರೆ, ಒಂದು ಹಳ್ಳಿ, ಅಲ್ಲಿ ಜನರು ಬರೀ ಸಂಸ್ಕೃತದಲ್ಲೇ ಮಾತಾಡ್ತಾರಂತೆ. ಹೋ, ಇದಿರೋದು ಶಿವಮೊಗ್ಗದಲ್ಲ? ಹಾಗಿದ್ರೆ ನನ್ನ ಫ್ರೆಂಡ್ ಚೇತನಿಗೆ ಮೆಸೇಜ್ ಮಾಡ್ಬಿಡೋಣ, ವಿಚಾರಿಸೋಣಂತೆ ಈ ಒಂದು ವಿಲೇಜ್ ಇದೆಯಾ ಅಲ್ಲಿ ಅಂತ. ಹಾಯ್ ಬ್ರೋ, ಹೇಗಿದ್ದೀರಾ? ಶಿವಮೊಗ್ಗದಲ್ಲಿ ಸಂಸ್ಕೃತ್ ವಿಲೇಜ್ ಅಂತ ನಿಜವಾಗ್ಲೂ ಇದೆಯಾ? ಹಾಗಿದ್ರೆ ನಾನು ಅಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದಾ? ಲೆಟ್ಸ್ ಗೋ ಟು ಮತ್ತೂರ್ ವಿಲೇಜ್ ದಟ್ ಸ್ಪೀಕ್ಸ್ ಸಂಸ್ಕೃತ್. ಭಾರತ ಕೇವಲ ಒಂದು ದೇಶವಲ್ಲ, ಇದು ಸಂಸ್ಕೃತಿಯ ಉಸಿರಾಟ. ನಾನು ನಿಮ್ಮನ್ನೆಲ್ಲ ಇವತ್ತು ಕರ್ಕೊಂಡು ಹೋಗ್ತಿರೋದು ಶಿವಮೊಗ್ಗ ಜಿಲ್ಲೆಯ ಒಂದು ಅದ್ಭುತವಾದ ಗ್ರಾಮ, ಅದುವೇ ಮತ್ತೂರು. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ ಈ ಒಂದು ಮತ್ತೂರಿನ ಕತೆ ನಿಮ್ಮ ಜೊತೆ. ಬೆಳ್ಳಂಬೆಳಗ್ಗೆ ಹಾಗೇ ಒಂದು ವಿಲೇಜಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ಹೆಜ್ಜೆ ಹೆಜ್ಜೆಗೂ ಆ ಒಂದು ವೇದ ಪಾಠಶಾಲೆಗಳು ಅಥವಾ ವೇದಗಳ ಆ ಒಂದು ಘೋಷಣೆ ಪ್ರತಿಧ್ವನಿಸ್ತಾ ಇದೆ. ಓಕೆ, ಸೊ ನೀವು ಬೆಳಗಿನ ಒಂದು ಜಾವ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲಿ 5:30 ಹಂಗೆ ಹೇಳ್ತೀವಿ. 4 ಬ್ಯಾಚ್ ಇದೆ ಬಾಯ್ಸ್ದು. ಅಂದರೆ ಇಯರ್ಲಿ ವೈಸ್ ಫಸ್ಟ್ ಇಯರ್ ಬಂದವರು, ಸೀನಿಯರ್ಸ್ ಆ ಥರ. ಅಂದರೆ ನೀವು ಸ್ಟೂಡೆಂಟ್ ಆಗಿ 19 ಜನ ಇದ್ದೀವಿ. 4 ಬ್ಯಾಚ್ ಆಗಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಇಯರ್ಲಿ ವೈಸ್ ಇವಾಗ ಫಸ್ಟ್ ಬಂದವರು ಅವ್ರದ್ದೊಂದು ಬ್ಯಾಚು, ಆಮೇಲೆ 2 ಇಯರ್ಸ್ ಬಿಟ್ಟು ಬಂದವರು, ಆ ಥರ ಇಯರ್ಲಿ ವೈಸ್ 4 ಬ್ಯಾಚ್ ಸ್ಪ್ಲಿಟ್ ಮಾಡಿದ್ದಾರೆ. 4 ಬ್ಯಾಚಲ್ಲಿ 2 ಬ್ಯಾಚು ಅಂದರೆ ಈ ಥರ ಅನುಷ್ಠಾನ ಮಾಡ್ಕೊಳಕ್ಕೆ ಹೋಗ್ತಾರೆ, ಸ್ನಾನ ಸಂಧ್ಯಾ ಅಂದರೆ ಈ ಥರದ್ದು. 2 ಬ್ಯಾಚ್ ಕೂತ್ಕೊಂಡು ಮಂತ್ರ ಹೇಳ್ತಾರೆ, ಹಳೇದವ್ರಿಗೆ ಏನಾಗಿದೆ ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ. 8 o'clockಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರುದ್ರಪಾರಾಯಣ ಮಾಡ್ತೀವಿ. ರುದ್ರ, ಚಮೆ, ಪುರುಷ ಸೂಕ್ತ, ಆಯುಷ್ಯ ಸೂಕ್ತ, ಭಗವದ್ಗೀತೆ, ಉದಕ್ಷಾಂತಿ ಇದಿಷ್ಟು ಪಾರಾಯಣ ಮಾಡ್ತೀವಿ 9 to 10. ಆಮೇಲೆ 10 o'clockಗೆ ಮಾಮೂಲಿ ಬ್ರೇಕ್ಫಾಸ್ಟು. ಆಮೇಲೆ 10:30 ಇನ್ನೊಂದು ಕ್ಲಾಸ್ ಇರುತ್ತೆ. 10:30 to 11:30 ಅವಾಗ ಒಂದು ಕ್ಲಾಸ್ ಇರುತ್ತೆ. 11:30 ಇಂದ 1 o'clockವರೆಗೂ ಮತ್ತೆ ನಿಮ್ಮ ಒಂದು ಪ್ರಾಕ್ಟೀಸ್ ಕಂಪ್ಲೀಟ್ ದಿನದೊಂದು ದಿನಚರಿ. ಓಕೆ, ಸೊ ದೇವರು ಯಾವುದೇ ಒಂದು ಭಾಷೆ ಉಳಿಬೇಕು ಅಂದರೆ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಸಂಸ್ಕೃತನೇ ಆಗಿರ್ಬೋದು, ಯಾವುದೇ ಒಂದು ಭಾಷೆ ಉಳಿಬೇಕು ಅಂದರೆ ಅದನ್ನು ಬರೀ ಉಳಿಸೋದು ಅಂತಲ್ಲ, ಬೆಳೆಸಬೇಕು. ಆ ಒಂದು ನಿಟ್ಟಿನಲ್ಲೇ ಈ ಒಂದು ಮತ್ತೂರು ಇರೋದು ಕೂಡ. ಯಾಕಂದರೆ ಇಲ್ಲಿ ಭಾಷೆನ ಉಳಿಸೋದ್ರ ಜೊತೆಯಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಕಾಪಾಡಿಕೊಂಡು ಬಂದಿರೋವಂಥ ಸಂಸ್ಕೃತವನ್ನು ಇನ್ನೂ ಬೆಳೆಸ್ತಾ ಇದ್ದಾರೆ ಪಾಠಶಾಲೆಗಳಲ್ಲಿ. ಅದೊಂದು ಖುಷಿಯಾದ ಒಂದು ಸಂಗತಿ ಅಂತಲೇ ಹೇಳ್ಬೋದು ಈ ಒಂದು ಸ್ಥಳದಲ್ಲಿ. ಬನ್ನಿ, ಇಲ್ಲೊಬ್ರು ಯಜಮಾನರು ಕೂತಿದ್ದಾರೆ, ಅವ್ರ ಹತ್ರನೇ ಹೋಗ್ಬಿಟ್ಟು ಈ ಒಂದು ವಿಲೇಜ್ ಬಗ್ಗೆ ತಿಳ್ಕೊಳ್ಳೋಣ ಅಂತೆ. ಸೊ ಎಷ್ಟು ವರ್ಷದಿಂದ ಈ ಒಂದು ಊರಿನಲ್ಲಿ ಇದ್ದೀರಾ? ನಮ್ಮ ಪರಂಪರೆನೇ ಮತ್ತೂರಿನಲ್ಲಿರೋದು ಸುಮಾರು 500 ವರ್ಷಗಳ ಹಿಂದಿನಿಂದ. ಅಷ್ಟಮಠಾಧೀಶರಾದಂತಹ ವಿಶ್ವೇಶ್ವರ ಸ್ವಾಮಿಗಳು ಬಂದಾಗ ಇಲ್ಲಿ ಸಂಸ್ಕೃತ ಗ್ರಾಮ ಇದು, ಇಲ್ಲಿಯ ಒಂದು ವಾತಾವರಣ, ಇಲ್ಲಿಯ ಒಂದು ಜನರ ನಡವಳಿಕೆ ಇದೆಲ್ಲ ನೋಡಿ ಅವರು ಇದನ್ನು ಸಂಸ್ಕೃತ ಗ್ರಾಮ ಅಂತ ನಾನು ಕರಿತೀನಿ ಅಂತಂದರು. ಈ ಒಂದು ಸಂಸ್ಕೃತಿನ ಅಥವಾ ಈ ಒಂದು ಸಂಸ್ಕೃತಿನ ಉಳಿಸ್ಕೋಬೇಕು ಅಂದರೆ ನಿಮ್ಮ ಒಂದು ಶ್ರಮ, ಈ ಊರಿನ ಒಂದು ಶ್ರಮ ಏನಿದೆ? ಭಾಳಷ್ಟು ಇದೆ. ಈಗ ಅದಕ್ಕೋಸ್ಕರವಾಗಿ ಸುಮಾರು ಒಂದು 10 ಮನೆಯವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ವೇದಾಧ್ಯಯನ ಮಾಡಿಸ್ಬೇಕು ಅಂತ. ಅವರಿಗೋಸ್ಕರವಾಗಿ ಫ್ರೀ ಏನು ಖರ್ಚು ಬಂದರೂ ಕೂಡ ಅದನ್ನೆಲ್ಲ ಅವರೇ ಹಾಕೋತಾರೆ. ಆ್ಯಕ್ಚುಲಿ ನಂದು ಉತ್ತಮ ಆಗಿದೆ, ಬಟ್ ನನಗೆ ಬರಲ್ಲ ಮಾತಾಡಲಿಕ್ಕೆ ಸಂಸ್ಕೃತ. ಅದಕ್ಕೆ ಹೇಳಿದ್ದು, ಈಗ ಏನಾದರೆ ಭವತಾಂ ನಾಮ ಕಿಮ್ ಅಂದ್ಕೊಳ್ಳೇನೆ ನೀವು ಹೇಳಬೇಕು ಮಮ ನಾಮ ಹೇಳಿ. ಹಾಗೆ ಹೇಳಬೇಕು. ನಾನು ಹೇಳ್ತೀನಿ ಮಮ ನಾಮ ರಾಜಣ್ಣ, ಅಹಂ ಮತ್ತೂರು ಗ್ರಾಮೇ ವಸಾಮಿ, ಇದು ವಾಸಿಸುತ್ತಿದ್ದೇನೆ ಅಂತ. ಇಂಜಿನಿಯರ್ ಓದೋರು ಕೂಡ ಸಂಸ್ಕೃತ ಮಾತಾಡೋರು ಇದ್ದಾರೆ ಇಲ್ಲಿ, ಡಾಕ್ಟರ್ ಆದವರು ಕೂಡ ಸಂಸ್ಕೃತ ಮಾತಾಡೋರು ಇದ್ದಾರೆ. ಅದು ಮಾತ್ರಕ್ಕೆ ಸಂಸ್ಕೃತ ಇವತ್ತು ಲೋಕದಲ್ಲಿ ಇಲ್ಲ, ಅದು ಗ್ರಂಥಗಳಲ್ಲಿ ಇದೆ. ಒಂದು ಎರಡನೇದಾಗಿ ಅದನ್ನು ಅಭ್ಯಾಸ ಮಾಡಿ ವೇದಕ್ಕೂ ಅರ್ಥ ಬರೆಯುವಷ್ಟು ಮಟ್ಟಿಗೆ ಒಂದು ಜನ ಇದ್ದಾರೆ ಇಲ್ಲಿ. ಇತರ ಅದು ಬೆಳಕಿಗೆ ಬರ್ತಾ ಇಲ್ಲ. ಕಾರಣ ಏನಂದರೆ ಅದಕ್ಕೆ ಸರ್ಕಾರ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಷ್ಟೇ ವಿನಃ ಬಾಕಿ ಎಲ್ಲದಂತೆ ಹೊರಗಡೆ ದೇಶದವರೇ ಎಷ್ಟೋ ಜನ ಬಂದು ಕಲಿತಾ ಇದ್ದಾರೆ ಇಲ್ಲಿ. ಇದು ಕೇವಲ ಒಂದು ಗ್ರಾಮವಲ್ಲ, ಇದು ಒಂದು ಜೀವಂತ ವಿಶ್ವವಿದ್ಯಾಲಯ ಅಂದಡಿಗೆ ನೋಡಿ ನನ್ನ ಮುಂದ್ಗಡೆ ಒಂದು ಶಾಲೆ ಕಾಣಿಸ್ತಾ ಇದೆ. ಈ ಒಂದು ಸ್ಕೂಲಿಗೆ ಹೋಗ್ಬಿಟ್ಟು ಇಲ್ಲೂ ಕೂಡ ಸಂಸ್ಕೃತ ಹೇಳ್ಕೊಡ್ತಾರಾ ಅಥವಾ ಅದ್ರ ಜೊತೆಯಲ್ಲಿ ಏನಾದ್ರು ವಿಶೇಷತೆ ಇದೆಯಾ ತಿಳ್ಕೊಳ್ಳೋಣ. ಈ ಒಂದು ಶಾಲೆ ಸಂಸ್ಕೃತ ಅಷ್ಟೇ ಅಲ್ಲ, ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದೆ ಹೋಲ್ಸಮಗೆ ಅಂತ ಅನ್ಬೋದು. ಯಾಕೆಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆಯ ಒಂದು ಗ್ರೌಂಡ್ ಇದೆ, ಒಳಗಡೆ ಪ್ರೇಯರ್ ಹೇಳ್ಕೊಡ್ತಾರೆ. ಅದು ಅಲ್ಲದೆ ಭರತನಾಟ್ಯಂ ಜೊತೆಗೆ ಕಲಾ ಪೋಷಣೆ
ನೋಡಿ ಡ್ರಾಮಾ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿನ ಮಕ್ಕಳು. ಈ ಒಂದು ಮೈಮ್ ಸ್ಕಿಟ್ ನೋಡಲಿಕ್ಕೆ ಒಂಥರ ಖುಷಿ ಆಯಿತು. ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಈ ಥರ ಒಂದು ಶಾಲೆನ ನಾನು ಯಾವತ್ತೂ ನೋಡಿಲ್ಲ, ನೀವು ಕೂಡ ನೋಡಿಲ್ಲ ಅಂತ ಅನಿಸುತ್ತೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ಬೀದಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಅದ್ಭುತವಾದಂಥ ಸಾಲುಗಳು ಮಂಕುತಿಮ್ಮ ಬರೆದಿರುವಂಥ ಒಂದು ಮಂಕುತಿಮ್ಮನ ಕಗ್ಗದಿಂದ. ಈ ಒಂದು ಶಾಲೆಯ ವೈಬ್ಸೇ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ನಾನು ತುಂಬ ಡಿಫ್ರೆಂಟ್ ಅಂತ ಹೇಳ್ತೇನೆ ಅಂತ ಬೋರ್ ಅಂದ್ಕೋಬೇಡಿ. ಆ್ಯಕ್ಚುಲಿ ವೈಬ್ಸ್ ಚೆನ್ನಾಗಿದೆ, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದೆ. ನಾನು ಈ ಒಂದು ಲಾಗ್ ಸ್ಟಾರ್ಟ್ ಆದಾಗಲಿಂದ ಹೇಳ್ತಾ ಇದ್ದೀನಿ, ಸಂಸ್ಕೃತ ಒಂದು ಭಾಷೆ ಉಳಿಸ್ಕೋಬೇಕು, ಅದು ಇದು ಅಂತ ಎಲ್ಲ ಅಲ್ವಾ. ಆ ಒಂದು ಭಾಷೆನ ಉಳಿಸ್ಕೋಬೇಕು ಅಂದರೆ ಎಷ್ಟೊಂದು ಜನರ ಒಂದು ಪರಿಶ್ರಮ ಇದೆ. ಅಂಥ ಒಬ್ಬರು ವ್ಯಕ್ತಿಯ ಜೊತೆ, ವಿಶೇಷವಾದ ವ್ಯಕ್ತಿಯ ಜೊತೆ ನಾನಿದ್ದೀನಿ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಗ್ರಾಮದ ಬಗ್ಗೆ ಅವರ ಒಂದು ಮಾತಿನಲ್ಲಿ ತಿಳ್ಕೊಳ್ಳೋಣ. ಸರ್, ಸಂಸ್ಕೃತ ತುಂಬ ಹಳೆಯ ಒಂದು ಭಾಷೆ. ಎಷ್ಟೊಂದು ಜನಕ್ಕೆ ನಮಗೆ ಈ ಒಂದು ಭಾಷೆನ ಇನ್ನೂ ಉಳಿಸ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅದು ನಮ್ಮ ಕರ್ನಾಟಕದಲ್ಲೇ ಉಳಿದಿದೆ ಅನ್ನೋದು ತುಂಬಾ ಖುಷಿಯಾದಂಥ ಒಂದು ವಿಷಯ. ಸರ್, ಈಗ ನಿಮಗೆ ಈ ಒಂದು ಭಾಷೆನ ಉಳಿಸ್ಕೊಳ್ಲಿಕ್ಕೆ ನಿಮ್ಮ ತಲೆಮಾರಿನವರಾಗಲಿ ಅಥವಾ ನೀವಾಗಲಿ ಏನೇನು ಒಂದು ಪ್ರಯತ್ನ ಮಾಡಿದ್ದೀರಿ ಸರ್? ಭಾಷೆ ಅನ್ನೋದು ಮೊದಲು ಅದರಲ್ಲಿ ಮಾತನಾಡಬೇಕು ಉಳಿಬೇಕಾದ್ರೆ. ಆದರೆ ಸಂಸ್ಕೃತವನ್ನು ಮಾತನಾಡಬೇಕು ಅಂತಕ್ಕಂಥ ಒಂದು ಏನು ಹುಟ್ಟಿತು 1981ನೇ ಇಸ್ವಿನಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ ಹುಟ್ಟಿದ್ದು. 10 ದಿವಸಗಳಲ್ಲಿ ಸಂಸ್ಕೃತ ಕಲಿಸ್ಬೇಕು. ಅದಕ್ಕೋಸ್ಕರ ಒಂದು ಕಾರ್ಯಪದ್ಧತಿ ತರಬೇಕು. ಅದಕ್ಕೆ ಸಂಭಾಷಣಾ ಶಿಬಿರ ಅಂಥೇಳಿ ಒಂದು ಸಂಶೋಧನೆಯನ್ನು ಮಾಡಿ ಒಂದು 10 ದಿವಸಗಳ ಕಾರ್ಯಕ್ರಮ ತಂದರು. ಸಂಸ್ಕೃತದ ಬಗ್ಗೆ 3 ಅಪಪ್ರಚಾರಗಳು ಆಗ್ತಾಯಿತ್ತು. ಒಂದು ಸಂಸ್ಕೃತ ಮೃತ ಭಾಷೆ ಅಂಥೇಳಿ, ಸಂಸ್ಕೃತ ಕಠಿಣ ಭಾಷೆ ಅಂಥೇಳಿ, ಸಂಸ್ಕೃತ ಬ್ರಾಹ್ಮಣರ ಭಾಷೆ ಅಂಥೇಳಿ. ಈ 3ಕ್ಕೂ ಉತ್ತರ ಕೊಡಬೇಕಾದ್ರೆ ಏನು ಉತ್ತರ ಕೊಡಬೇಕು? 81 ಟೈಮ್ನಲ್ಲಿ ಎಲ್ಲವೂ ಮಾಧ್ಯಮಗಳು ಕೂಡ ನಮ್ಮ ಈ ರೀತಿ ಸಂಸ್ಕೃತ ಇದರ ವಿರುದ್ಧವಾಗಿ ಬರಿತಾ ಇದ್ದಂಥ ಮಾಧ್ಯಮಗಳೇ ಜಾಸ್ತಿ ಇದ್ದಿದ್ದು. ಎಲ್ಲ ನಾನು ಹೇಳಬೇಕು ಅಂದರೆ ಲೆಫ್ಟಿಸ್ಟ್ ಕೈಯಲ್ಲಿ ಇದ್ದಿದ್ದು. ಆದರೆ ಈಗ ಮಾಧ್ಯಮಗಳು ಸ್ವತಂತ್ರವಾಗಿ ನಿಜವಾದ ಏನಿದೆ ಭಾರತದಲ್ಲಿ ಅದನ್ನು ಹೊರಗಡೆ ಹಾಕ್ತಾ ಇದ್ದೀರಿ. ಈಗ ನೀವು ಬಂದಿದ್ದೀರಿ, ಹುಡ್ಕೊಂಡು ಬಂದಿದ್ದೀರಿ. ಈ ಥರ ಹೇಳೋದ್ರಿಂದ ಸುಮಾರು ಜನ ಬಂದಿದ್ದಾರೆ. ನಮಗೆ ಒಂದು ಲಾಭ ಅಂತ ಹೇಳಿದ್ರೆ ಹೊರಗಡೆಯಿಂದ ನಮಗೆ ಹೋಗಿ ನೋಡ್ಲಿಕ್ಕೆ ಆಗಲ್ಲ ಅವ್ರನ್ನ. ಅಂಥ ದೊಡ್ಡ ಗಣ್ಯಮಾನ್ಯರು ನಮ್ಮ ಊರಿಗೆ ಬಂದಿದ್ದಾರೆ. ಯಾಕೆಂದರೆ ಮಾಧ್ಯಮದ ಕಾಲ ಎಲ್ಲಪ್ಪ ಅಲ್ಲೊಂದು ಸಂಸ್ಕೃತ ಗ್ರಾಮ ಇದೆ ಅಂತೆ, ಅದೊಂದು ಸತಿ ನೋಡ್ಕೊಂಬರೋಣ ಬಂದು ಅಂತೇಳಿ ಬಂದವರು ಯಾರೂ ಕೂಡ ಏನಿಲ್ಲಿ ಯಾರು ಮಾತಾಡಲ್ಲ, ಸರಿಯಾಗಿ ಎಲ್ಲರೂ ಮಾತಾಡಲ್ಲ ಹಾಗೆ ಹೇಗೆ ಅಂತ ಹೇಳಿಲ್ಲ. ಇಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅಂತ ಒಪ್ಕೊಂಡು ಹೋಗಿದ್ದಾರೆ. ಇಲ್ಲೇನೋ ಒಂದು ಇದೆ ಅಂತೇಳಿ, ವೈಬ್ರೇಷನ್ ಇದೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅವರದ್ದೇ ಆದಂಥ ಧಾಟಿನಲ್ಲಿ ಇಲ್ಲೇನೋ ಒಂದು ತರಂಗಗಳು ಉತ್ಪತ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಈ ಕಲ್ಚರು, ಈ ಸ್ಟ್ರಕ್ಚರು, ಗ್ರಾಮ ಅಂದರೆ ಹೀಗೂ ಇರುತ್ತಾ, ಎಲ್ಲ ಫೆಸಿಲಿಟೀಸ್ ಇರೋವಂಥದ್ದು. ನಾವು ಅದಕ್ಕೆ ಹೇಳ್ತೀವಿ, ಪರಂಪರಾಂ ಸಂರಕ್ಷೇಮ ಪ್ರಗತಿಪಥ ನವಿಚಲಯಮ. ಆಧುನಿಕತೆ ಏನು ಬಂದರೂ ಸ್ವೀಕಾರ ಮಾಡ್ತೀವಿ, ನಮ್ಮ ಜ್ಞಾನದ ಮೂಲಕ ಅದನ್ನು ಎಷ್ಟು ಬೇಕೋ ಅಷ್ಟು ಉಪಯೋಗ ಮಾಡ್ಕೊತೀವಿ. ನಿಜ. ಸೊ ದೇವರು ನೋಡಿದ್ರಲ್ಲ, ಇದಾಗಿತ್ತು ಮತ್ತೂರು ವಿಲೇಜಿನ ಒಂದು ವಿಶೇಷತೆ. ಆ ಒಂದು ಮತ್ತೂರು ವಿಲೇಜ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಹಲವು ಜಗತ್ತುಗಳಲ್ಲಿ ಇದು ಒಂದು ಜಗತ್ತು. ಸೊ ನನಗಾದಂಥ ಒಂದು ಲರ್ನಿಂಗ್ ಏನಪ್ಪ ಅಂದರೆ, ಈ ಒಂದು ಜಾಗದಲ್ಲಿ ಅದು ಭಾಷೆ ಅನ್ನೋದು ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಅದು ಒಂದು ನಮ್ಮ ಐಡೆಂಟಿಟಿ ಅಂತೇಳಿ. ಸೊ ಆ ಒಂದು ಐಡೆಂಟಿಟಿನ ನಾವೆಲ್ಲ ಕಾಪಾಡ್ಕೋಬೇಕು. ಅದು ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಯಾವುದೇ ಒಂದು ಭಾಷೆ ಆಗಿರ್ಬೋದು, ಅದನ್ನ ಉಳಿಸೋದಲ್ಲ, ಅದನ್ನ ಬೆಳೆಸಬೇಕು ಅಂತೇಳಿ ನನ್ನ ಒಂದು ಲರ್ನಿಂಗ್. ಸೊ ಇಷ್ಟನ್ನು ಹೇಳ್ತಾ ಇಲ್ಲಿಂದ ಸೈನಿಂಗ್ ಆಫ್.